ವಶೀಕರಣ, ಸ್ತ್ರೀ ಪುರುಷ ವಶೀಕರಣ. ಪಾರಿವಾಳ ಅಂದರೆ ಎಲ್ಲ ನೋಡಿರ್ತೀರಲ್ಲ ನೀವು, ಪಾರಿವಾಳ ಅಂತ ಎಲ್ಲ ಕಡೆ ಹಾರಾಡ್ತಾ ಇರುತ್ತೆ. ಕೆಲವೊಂದು ಜನ ಇದನ್ನ ಸಾಕ್ತಾರೆ, ಪಾರಿವಾಳ ಪಕ್ಷಿಗಳನ್ನ ಎಲ್ಲ ಕಡೆ. ಇಲ್ಲಾಂದರೆ ಕೆಲವೊಂದು ಬಿಲ್ಡಿಂಗು ಕೆಲವೊಂದು ಪಾಳು ಜಾಗದಲ್ಲಿ, ಒಳ್ಳೊಳ್ಳೆ ಜಾಗದಲ್ಲಿ ಪಾರಿವಾಳಗಳಿರ್ತವೆ. ಅಥವಾ ಸಾಕಿರೋ ಪಾರಿವಾಳ ಆದರೂ ಸರಿ, ಆ ಪಾರಿವಾಳದು ಪಿಕ್ಕೆ ಬೇಕಾಯ್ತದೆ. ಒಂದು ಹಿಡಿ ಅಂದರೆ ಒಂದು ಕೈಲಾಗ ಮುಷ್ಟಿಯಷ್ಟು ಪಾರಿವಾಳದ ಪಿಕ್ಕೆ, ಒಂದು ಮುಷ್ಟಿಯಷ್ಟು ಬೇಕಾಯ್ತದೆ. ಅದನ್ನ ನೀವು ಸಂಗ್ರಹ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈ ವಿಡಿಯೋನಲ್ಲೇ ಕಾಣ್ತಾ ಇದೆ ನೋಡಿ, ಬಿಳಿ ಗುಳುಗಂಜಿ ಗಿಡ, ಬಿಳಿ ಬೀಜ ಬಿಟ್ಟಿರುತ್ತೆ, ಅದು ಬಿಳಿ ಗುಳುಗಂಜಿ. ಅದು ಅದರಲ್ಲಿ ಸೊಪ್ಪಿರುತ್ತೆ, ಸೊಪ್ಪು, ಹಸಿ ಸೊಪ್ಪು. ಅದು 3 ಹಿಡಿ ಹಸಿ ಸೊಪ್ಪು ಬೇಕಾಯ್ತದೆ. ಅದನ್ನು ಒಳ್ಳೆಯ ನಕ್ಷತ್ರದಲ್ಲಿ ಆ ಗಿಡಕ್ಕೆ ಒಂದು ಸ್ವಲ್ಪ ನೀವು ನೀರು ಹಾಕಿ, ಇಷ್ಟ ಅರ್ಥ ಎಲ್ಲ ಕೇಳಿ ನೀರು ಹಾಕ್ಬಿಟ್ಟು ಒಂದು 3 ಹಿಡಿ ಸೊಪ್ಪನ್ನ ಚೆನ್ನಾಗಿ ಊರ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ಸೊಪ್ಪುಗಳನ್ನ ಬಿಡಿಸ್ಕೊಂಡು ತಗೊಂಡೋಗಿ ಈ ಒಂದು ಹಿಡಿ ಪಾರಿವಾಳದ ಪಿಕ್ಕೆ ಜೊತೆ ಸೇರಿಸಿ ಚೆನ್ನಾಗಿ ಅರಿಬೇಕು. ಒಳಕಲ್ಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ, ಚೆನ್ನಾಗಿ ಪೇಸ್ಟ್ ಮಾಡಿ, ಅದನ್ನು ಒಂದು ಉಂಡೆ ರೀತಿ ಗುಳಿಗೆ ರೀತಿ ಮಾಡಿ ಮಡಿಕೋಬೇಕು. ಮಡಿಕೊಂಡು ಅದಕ್ಕೆ ಒಂದೇ ಮನಸ್ಸಲ್ಲಿ ನೀವು ಯಾರು ವಶೀಕರಣ ಮಾಡಬೇಕು ಅಂತಿರ್ತೀರ ಅಂಥವ್ರಿಗೆ ನಿಮ್ಮದು ಪಂಚನೈರ್ಮಲ್ಯ ಅಂದರೆ ನಿಮ್ಮ ಮೈಯಿನ ಕೊಳೆ, ಆಮೇಲೆ ಕಿವಿಲಿ ಬರೋಂಥ ಗುಗ್ಗೆ, ಮೂಗಿನ ಕಸರೆ ಅಂಥವೆಲ್ಲ ನೀವು, ಆಮೇಲೆ ನಿಮ್ಮ ಬ್ಲಡ್ಡು ಕೂಡ ಅದರಲ್ಲಿ ಬೆರೆಸ್ಬೋದು. ಎಲ್ಲ ನೀಟಾಗಿ ಬೆರೆಸಿ ಅದನ್ನು ನೀವು ವಶೀಕರಣಕ್ಕೆ ಪ್ರಯೋಗ ಮಾಡ್ಬೋದು. ಇದರಲ್ಲಿ ಭಾಳ ಚೆನ್ನಾಗಾಯ್ತದೆ. ಅಂದರೆ ಒಳ್ಳೆ ಕಾರ್ಯಕ್ಕೆ ಮಾತ್ರ ಮಾಡಬೇಕು. ಇದು ಬೇರೆ ವಿಚಾರಕ್ಕೆಲ್ಲ ಮಾಡಿದ್ರೆ ಆಗಲ್ಲ. ಅಂದರೆ ಇದು ಹೊಟ್ಟೆ ಕೊಟ್ರೆ ಇದು ಬೇಗ ಪ್ರಭಾವಶಾಲಿಯಾಗಿ ಇದು ಅನುಕೂಲ ಆಯ್ತದೆ, ಇಷ್ಟಾರ್ಥ ಬೇಗ ಸಿದ್ಧಿ ಆಯ್ತದೆ. ನಂತರ ಇದರಲ್ಲಿ ಇನ್ನೊಂದು ಏನು ಅಂದರೆ, ಈ ಬಿಳಿ ಗುಳುಗಂಜಿ ಸೊಪ್ಪಲ್ಲಿ ವಿಶೇಷ ಕೆಲವೊಂದು ವಾಕ್ಶುದ್ಧಿ ಆಗಬೇಕು, ವಾಕ್ಶುದ್ಧಿ ಅಂತ ಕೆಲವೊಂದು ವಿಚಾರಗಳು ಮಾತಾಡಿದಾಗ ನೋಡಿ, ಇದು ಭಾಳ ಪ್ರಮುಖವಾಗಿ ಇದು ಕೆಲ್ಸಕ್ಕೆ ಬರುತ್ತೆ. ಇದು ಅಂಥವರು ಮಂತ್ರಸಿದ್ಧಿ ಮಾಡಬೇಕು ಅಂತ ಅಂತೀರ, ಅದನ್ನೇ ವಾಕ್ಸಿದ್ಧಿ ಅಂತ ಕರೆಯೋದು. ಮಂತ್ರ ಹೇಳಿದಾಗ ಅನುಕೂಲ ಆಗಬೇಕು ಅಂತ. ಅಂಥದಕ್ಕೆ ಈ ಬಿಳಿ ಗುಳುಗಂಜಿ ಸೊಪ್ಪನ್ನು ಕೂಡ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಒಂದು 5:30, 6 ಗಂಟೆ, 4 ಗಂಟೆ ಅಂತ ಒಳ್ಳೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಇದರದ್ದು ಸೊಪ್ಪನ್ನ ತೆಗೆದು ಬಾಯಲ್ಲಿ ಹಾಕೊಂಡು ಅಗೀತಾ ಮಂತ್ರಗಳನ್ನ ಮನಸ್ಸಲ್ಲಿ ಹೇಳ್ತಾಯಿದ್ರೆ ಇದು ಭಾಳ ಮನಸಾರ ಎಲ್ಲ ರೀತಿ ಅನುಕೂಲ ಮಾಡಿಕೊಡುತ್ತೆ. ವಾಕ್ಶುದ್ಧಿ ಅಂತಾರಲ್ಲ, ಅವೆಲ್ಲ ಚೆನ್ನಾಗಿ ಅನುಕೂಲ ಆಯ್ತದೆ. ಅಂದರೆ ಒಂದು ದಿವಸಕ್ಕೆಲ್ಲ ಆಗಲ್ಲ, ಸತತವಾಗಿ ತುಂಬ ವರ್ಷಾನುಗಟ್ಟಲೆ ಮಾಡಬೇಕು. ಅದು ಒಂದು ದಿನಕ್ಕೆ 15 ದಿವಸ 20 ದಿವಸ ಕೋರ್ಸ್ ಅಲ್ಲ ಅದು. ಪ್ರತಿನಿತ್ಯ ಅಟೆಂಡೆನ್ಸ್ ಹಾಕಬೇಕು. ಅಂದರೆ ಹೋಗಬೇಕು, ಪ್ರತಿನಿತ್ಯ ಗಿಡ ಇರೋ ಜಾಗದಲ್ಲಿ ಅದರದ್ದು ಸೊಪ್ಪನ್ನ ಒಂದು 5 ಎಲೆ 6 ಎಲೆ ಕಿತ್ಕೊಂಡು ಬಾಯಿಗೆ ಹಾಕೊಂಡು ಅಗೀತಾ ಬಂದರೆ ಅದು ಸ್ವೀಟಾಗಿರುತ್ತೆ ಸೊಪ್ಪು, ಅದೇನು ಘಾಟಾಗಿರಲ್ಲ, ಸ್ವೀಟಾಗಿರುತ್ತೆ. ಇದು ತುಂಬ ಹಳೆ ಕಾಲದವರು ಮಾಡ್ತಾಯಿದ್ದ ಪ್ರಯೋಗಗಳು ಇವೆಲ್ಲ. ಪುರೋಹಿತರುಗಳು ಆಗಿನ ಕಾಲದಲ್ಲಿ ಯಾರು ಅದನ್ನು ಈಗ ಅದು ಕಮ್ಮಿ ಆಗ್ಬಿಟ್ಟಿದೆ. ಇನ್ನು ಬೇರೆ ರೀತಿ ತರಾವರಿ ಇದರಲ್ಲಿ ವಿಶೇಷವಾದಂಥ ವಶೀಕರಣ ಅಂಥದ್ದೆಲ್ಲ ಇದರಲ್ಲಿ ಬೇಕಾದಂಥ ಪ್ರಯೋಗ ಮಾಡ್ಬೋದು. ತಾಯ್ತಕ್ಕೆಲ್ಲ ಇದ್ರ ಬೇರೆಲ್ಲ ಹಾಕಿ ಭಾಳಷ್ಟು ಉಪಯೋಗ ಪಡ್ಕೋಬೋದು.